ಗ್ಯಾರಂಟಿಯ ಬಗ್ಗೆ ಮತ್ತೆ ಚರ್ಚೆ ಆಯಿತು. ಸಿದ್ದರಾಮಯ್ಯ ಸಾರ್ ಗ್ಯಾರಂಟಿಗಳನ್ನು ನಿಲ್ಲಿಸಬೇಡ ಅಂತ ಹಲವು ಕಾಂಗ್ರೆಸ್ನ ಶಾಸಕರು ಹೇಳಿದರಂತೆ. ಕಾರಣ ಕಾಂಗ್ರೆಸ್ ನಡೆಸಿರುವಂತಹ ಈ ಗ್ಯಾರಂಟಿ ಯೋಜನೆಯಿಂದ ರಾಜ್ಯದ ಬೊಕ್ಕಸಕ್ಕೆ ಹೊರೆ ಆಗ್ತಾ ಇದೆ. ಇದೇ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ಕಾಂಗ್ರೆಸ್ ಅನ್ನ ಲೆಫ್ಟ್ ರೈಟ್ ತಗೊಂಡಿದೆ. ಈ ಒಂದು ವರದಿ ನೋಡಿ. 5 ಗ್ಯಾರಂಟಿ ಆಯ್ತು. ಈ ಸರ್ಕಾರ ಮತ್ತು ಶಾಸಕರು ಜೈಲಿಗೆ ಹೋಗೋದು ಕೂಡ 6ನೇ ಗ್ಯಾರಂಟಿ ಅಂತ ನನಗನ್ನಿಸುತ್ತೆ. ಸಿದ್ದರಾಮಯ್ಯನವರು ಒಂದು ಸತ್ತ ಸರ್ಕಾರದ ನೇತೃತ್ವ ವಹಿಸಿದ್ದಾರೆ. ಗ್ಯಾರಂಟಿ ಬಡವರ ಭಾಗ್ಯಲಕ್ಷ್ಮಿ ಆಗಿದೆ, ಖಂಡಿತ ತೆಗೆಯುವಂತ ಪ್ರಶ್ನೆನೇ ಇಲ್ಲ. ಪಂಚ ಗ್ಯಾರಂಟಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಹಿಡಿಯಲು ಬುನಾದಿ ಹಾಕಿದ್ದ ಅಜೆಂಡಾ ಇದೇ ಪಂಚ ಗ್ಯಾರಂಟಿ. 2023ರ ಚುನಾವಣಾ ಅಖಾಡದಲ್ಲಿ ಬಿಜೆಪಿ ಸರ್ಕಾರ ವಿರುದ್ಧ 40% ಕಮಿಷನ್ ಬಾಂಬ್ ಜೊತೆಗೆ ಮತದಾರರಿಗೆ ಬಣ್ಣ ಬಣ್ಣದ ಗ್ಯಾರಂಟಿಗಳ ಕಾಮನ ಬಿಲ್ಲು ತೋರಿಸಿದ್ದ ಕಾಂಗ್ರೆಸ್ ಅಂಡರ್ ಕರೆಂಟ್ ಸೃಷ್ಟಿಸಿ ದಾಖಲೆಯ ಸ್ಥಾನ ಪಡೆದುಕೊಂಡು ಅಧಿಕಾರ ಹಿಡಿದಿತ್ತು. ಇದೀಗ ಇದೇ ಗ್ಯಾರಂಟಿ ಕಾಂಗ್ರೆಸ್ಗೆ ನುಂಗುಲಾರದ ಬಿಸಿತುಪ್ಪವಾಗಿದೆ. ಶಾಸಕರು ಜೈಲಿಗೆ ಹೋಗೋದೇ 6ನೇ ಭಾಗ್ಯ. ಸಿಎಲ್ಪಿಯಲ್ಲೂ ಕೂಡ ಇದು ಪ್ರಸ್ತಾಪ ಆಗಿದೆ, ಇದನ್ನು ನಿಲ್ಲಿಸಬೇಕು ಅಂತ. ಆದ್ರೆ ಅಮಿತ್ ಶಾ ಒಟ್ಟಿ ನೀವು ಮತ ಹಾಕಿಸ್ಕೊಂಡು ಸರ್ಕಾರ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಈಗ ಕೋರ್ಟ್ಗಳಲ್ಲೂ ಕೂಡ ಕೇಸ್ ಇದೆ. ಮುಖ್ಯಮಂತ್ರಿಗಳದು ಈಗ ನೋಟಿಸ್ ಬಂದಿದೆ. ಅಂದಮೇಲೆ ನನಗನ್ನಿಸ್ತದೆ ಇದು 5 ಗ್ಯಾರಂಟಿ ಆಯ್ತು. ಈ ಸರ್ಕಾರ ಮತ್ತು ಶಾಸಕರು ಜೈಲಿಗೆ ಹೋಗೋದು ಕೂಡ 6ನೇ ಗ್ಯಾರಂಟಿ ಅಂತ ನನಗನ್ನಿಸ್ತದೆ. ಸಿದ್ದರಾಮಯ್ಯ ಸತ್ತ ಸರ್ಕಾರದ ಸಿಎಂ. ಹೀಗೆ ರಾಜ್ಯದ ಅರ್ಥವ್ಯವಸ್ಥೆಯನ್ನು ಹಾಳುಗೆಡವಿ 8 ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಮಾಡಿ ಅತಿ ಹೆಚ್ಚು ಸಾಲದ ಹೊರೆಯನ್ನ ಹೊರಿಸುವ ಮುಖಾಂತರವಾಗಿ 16 ಬಜೆಟ್ ಅನ್ನು ಮಂಡಿಸಿರುವಂತಹ ವಿಶ್ವದ ಕುಖ್ಯಾತ ಅರ್ಥಶಾಸ್ತ್ರಜ್ಞ ಸಿದ್ದರಾಮಯ್ಯನವರು ಒಂದು ಸತ್ತ ಸರ್ಕಾರದ ನೇತೃತ್ವ ವಹಿಸಿದ್ದಾರೆ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ನಿಲ್ಲೋದಿಲ್ಲ. ಯಾರು ಮಾತೆತ್ತಿಲ್ಲ. ಸಿಎಲ್ಪಿ ಮೀಟಿಂಗ್ ಅಲ್ಲಿ ಇದು ಸುಳ್ಳು ವರದಿ ನಿಮಗೆ ಬಂದಿರುವಂತದ್ದು. ನಾನೇ ಸ್ವತಃ ಅಲ್ಲಿದ್ದವನು. ಹಾಗಾಗಿ ಗ್ಯಾರಂಟಿ ಬಡವರ ಭಾಗ್ಯಲಕ್ಷ್ಮಿ ಆಗಿದೆ, ಖಂಡಿತ ತೆಗೆಯುವಂತ ಪ್ರಶ್ನೆನೇ ಇಲ್ಲ. ಅದು ಬೇಕು ಅಂತ ನಾವು ಹೇಳಿದ್ವಿ. ಇನ್ನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಿಜೆಪಿ ನಾಯಕರ ಟೀಕೆಗೆ ಟಾಂಗ್ ಕೊಟ್ಟ ಸಚಿವ ಸಂತೋಷ್ ಲಾಡ್ ಸಮರ್ಥನೆ ಕೊಟ್ಟಿದ್ದು ಹೀಗೆ. ಗ್ಯಾರಂಟಿ ಏನಿದೆ ಅಂತ ನಾನು ಬಳಸಲಿಲ್ಲ. ಈ ದುಡ್ಡು ಏನಿದೆ, ಈ ದುಡ್ಡು ಸೇವಿಂಗ್ ದುಡ್ಡು ಅಲ್ಲ. ಇದು ಪುನಃ ಮಾರ್ಕೆಟಿಗೆ ಬರ್ತಕ್ಕಂಥ ದುಡ್ಡು. 60,000 ಕೋಟಿ ನಾವೇನು ಖರ್ಚು ಮಾಡ್ತಾ ಇದೀವಿ, ಪುನಃ ಮಾರ್ಕೆಟಿಗೆ ಬರ್ತದೆ. ಅದಕ್ಕಾಗಿ ಜಿಎಸ್ಟಿಯಲ್ಲಿ ಜಿಡಿಪಿನಲ್ಲಿ ನಂಬರ್ 1 ಇದೀವಿ. ದುಡ್ಡು ಕೊಡ್ತಕ್ಕಂಥದ್ದು ಕೂಡ ಅದೊಂದು ಡೆವಲಪ್ಮೆಂಟ್. ಮಿನಿಮಮ್ ಬೇಸಿಕ್ಗೆ ದುಡ್ಡು ಅನುಕೂಲ ಆಗಲಿಕ್ಕೆ ಕೊಡ್ತಕ್ಕಂಥ ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಹ್ಯೂಮನ್ ಬೀಯಿಂಗ್ ಇಂಡೆಕ್ಸ್ ಗೆ ಡೆವಲಪ್ಮೆಂಟ್ ಆಗ್ತಕ್ಕಂಥ ಕಾರ್ಯಕ್ರಮ ಅದು. ಕರ್ನಾಟಕದ ಮತದಾರರಿಗೆ ಗ್ಯಾರಂಟಿ ಯೋಜನೆಗಳ ಮೂಲಕ ಕಲರ್ಫುಲ್ ಕನಸುಗಳನ್ನು ತುಂಬಿದ ಕಾಂಗ್ರೆಸ್ ಇದೀಗ ಆರ್ಥಿಕ ಮುಗ್ಗಟ್ಟಿನಲ್ಲಿ ಸಿಲುಕಿದೆ. ಅತ್ತ ಗ್ಯಾರಂಟಿಯನ್ನು ಪೂರೈಸಲಾಗದೆ ಅಭಿವೃದ್ಧಿಗೂ ಕೂಡ ಹಣ ಕೊಡಲಾಗದೆ ಅಡ್ಡಕತ್ತರಿಯಲ್ಲಿ ಸಿಲುಕಿಕೊಂಡಿದೆ. 16 ಬಜೆಟ್ ಮಂಡಿಸಿದಂತಹ ಸಿದ್ದರಾಮಯ್ಯರಂತಹ ಮೇಧಾವಿಯೇ ಮಂಕಾಗಿ ಕೂರುವಂತಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಗ್ಯಾರಂಟಿಯ ಬಗ್ಗೆ ಮತ್ತೆ ಚರ್ಚೆ ಆಯಿತು. ಸಿದ್ದರಾಮಯ್ಯ ಸಾರ್ ಗ್ಯಾರಂಟಿಗಳನ್ನು ನಿಲ್ಲಿಸಬೇಡ ಅಂತ ಹಲವು ಕಾಂಗ್ರೆಸ್ನ ಶಾಸಕರು ಹೇಳಿದರಂತೆ. ಕಾರಣ ಕಾಂಗ್ರೆಸ್ ನಡೆಸಿರುವಂತಹ ಈ ಗ್ಯಾರಂಟಿ ಯೋಜನೆಯಿಂದ ರಾಜ್ಯದ ಬೊಕ್ಕಸಕ್ಕೆ ಹೊರೆ ಆಗ್ತಾ ಇದೆ. ಇದೇ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ಕಾಂಗ್ರೆಸ್ ಅನ್ನ ಲೆಫ್ಟ್ ರೈಟ್ ತಗೊಂಡಿದೆ. ಈ ಒಂದು ವರದಿ ನೋಡಿ. ಐದು ಗ್ಯಾರಂಟಿ ಆಯ್ತು. ಈ ಸರ್ಕಾರ ಮತ್ತು ಶಾಸಕರು ಜೈಲಿಗೆ ಹೋಗೋದು ಕೂಡ 6ನೇ ಗ್ಯಾರಂಟಿ ಅಂತ ನನಗನ್ನಿಸುತ್ತೆ. ಸಿದ್ದರಾಮಯ್ಯನವರು ಒಂದು ಸತ್ತ ಸರ್ಕಾರದ ನೇತೃತ್ವ ವಹಿಸಿದ್ದಾರೆ. ಗ್ಯಾರಂಟಿ ಬಡವರ ಭಾಗ್ಯಲಕ್ಷ್ಮಿ ಆಗಿದೆ, ಖಂಡಿತ ತೆಗೆಯುವಂತ ಪ್ರಶ್ನೆನೇ ಇಲ್ಲ. ಪಂಚ ಗ್ಯಾರಂಟಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಹಿಡಿಯಲು ಬುನಾದಿ ಹಾಕಿದ್ದ ಅಜೆಂಡಾ ಇದೇ ಪಂಚ ಗ್ಯಾರಂಟಿ. 2023ರ ಚುನಾವಣಾ ಅಖಾಡದಲ್ಲಿ ಬಿಜೆಪಿ ಸರ್ಕಾರ ವಿರುದ್ಧ 40% ಕಮಿಷನ್ ಬಾಂಬ್ ಜೊತೆಗೆ ಮತದಾರರಿಗೆ ಬಣ್ಣ ಬಣ್ಣದ ಗ್ಯಾರಂಟಿಗಳ ಕಾಮನ ಬಿಲ್ಲು ತೋರಿಸಿದ್ದ ಕಾಂಗ್ರೆಸ್ ಅಂಡರ್ ಕರೆಂಟ್ ಸೃಷ್ಟಿಸಿ ದಾಖಲೆಯ ಸ್ಥಾನ ಪಡೆದುಕೊಂಡು ಅಧಿಕಾರ ಹಿಡಿದಿತ್ತು. ಇದೀಗ ಇದೇ ಗ್ಯಾರಂಟಿ ಕಾಂಗ್ರೆಸ್ಗೆ ನುಂಗುಲಾರದ ಬಿಸಿತುಪ್ಪವಾಗಿದೆ. ಶಾಸಕರು ಜೈಲಿಗೆ ಹೋಗೋದೇ 6ನೇ ಭಾಗ್ಯ. ಸಿಎಲ್ಪಿಯಲ್ಲೂ ಕೂಡ ಇದು ಪ್ರಸ್ತಾಪ ಆಗಿದೆ, ಇದನ್ನು ನಿಲ್ಲಿಸಬೇಕು ಅಂತ. ಆದ್ರೆ ಅಮಿತ್ ಶಾ ಒಟ್ಟಿ ನೀವು ಮತ ಹಾಕಿಸ್ಕೊಂಡು ಸರ್ಕಾರ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಈಗ ಕೋರ್ಟ್ಗಳಲ್ಲೂ ಕೂಡ ಕೇಸ್ ಇದೆ.
ಮುಖ್ಯಮಂತ್ರಿಗಳದು ಈಗ ನೋಟಿಸ್ ಬಂದಿದೆ. ಅಂದಮೇಲೆ ನನಗನ್ನಿಸ್ತದೆ ಇದು 5 ಗ್ಯಾರಂಟಿ ಆಯ್ತು. ಈ ಸರ್ಕಾರ ಮತ್ತು ಶಾಸಕರು ಜೈಲಿಗೆ ಹೋಗೋದು ಕೂಡ 6ನೇ ಗ್ಯಾರಂಟಿ ಅಂತ ನನಗನ್ನಿಸ್ತದೆ. ಸಿದ್ದರಾಮಯ್ಯ ಸತ್ತ ಸರ್ಕಾರದ ಸಿಎಂ. ಹೀಗೆ ರಾಜ್ಯದ ಅರ್ಥವ್ಯವಸ್ಥೆಯನ್ನು ಹಾಳುಗೆಡವಿ 8 ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಮಾಡಿ ಅತಿ ಹೆಚ್ಚು ಸಾಲದ ಹೊರೆಯನ್ನ ಹೊರಿಸುವ ಮುಖಾಂತರವಾಗಿ 16 ಬಜೆಟ್ ಅನ್ನು ಮಂಡಿಸಿರುವಂತಹ ವಿಶ್ವದ ಕುಖ್ಯಾತ ಅರ್ಥಶಾಸ್ತ್ರಜ್ಞ ಸಿದ್ದರಾಮಯ್ಯನವರು ಒಂದು ಸತ್ತ ಸರ್ಕಾರದ ನೇತೃತ್ವವನ್ನು ವಹಿಸಿದ್ದಾರೆ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ನಿಲ್ಲೋದಿಲ್ಲ. ಯಾರು ಮಾತೆತ್ತಿಲ್ಲ ಸಿಎಲ್ಪಿ ಮೀಟಿಂಗ್ ಅಲ್ಲಿ. ಇದು ಸುಳ್ಳು ವರದಿ ನಿಮಗೆ ಬಂದಿರುವಂತದ್ದು. ನಾನೇ ಸ್ವತಃ ಅಲ್ಲಿದ್ದವನು. ಹಾಗಾಗಿ ಗ್ಯಾರಂಟಿ ಬಡವರ ಭಾಗ್ಯಲಕ್ಷ್ಮಿ ಆಗಿದೆ, ಖಂಡಿತ ತೆಗೆಯುವಂತ ಪ್ರಶ್ನೆನೇ ಇಲ್ಲ. ಅದು ಬೇಕು ಅಂತ ನಾವು ಹೇಳಿದ್ವಿ. ಇನ್ನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಿಜೆಪಿ ನಾಯಕರ ಟೀಕೆಗೆ ಟಾಂಗ್ ಕೊಟ್ಟ ಸಚಿವ ಸಂತೋಷ್ ಲಾಡ್ ಸಮರ್ಥನೆ ಕೊಟ್ಟಿದ್ದು ಹೀಗೆ. ಗ್ಯಾರಂಟಿ ಏನಿದೆ ಅಂತ ನಾನು ಬಳಸಲಿಲ್ಲ. ಈ ದುಡ್ಡು ಏನಿದೆ, ಈ ದುಡ್ಡು ಸೇವಿಂಗ್ ದುಡ್ಡು ಅಲ್ಲ. ಇದು ಪುನಃ ಮಾರ್ಕೆಟಿಗೆ ಬರ್ತಕ್ಕಂಥ ದುಡ್ಡು. 60,000 ಕೋಟಿ ನಾವೇನು ಖರ್ಚು ಮಾಡ್ತಾ ಇದೀವಿ ಇವತ್ತು ಪುನಃ ಮಾರ್ಕೆಟಿಗೆ ಬರ್ತದೆ. ಅದಕ್ಕಾಗಿ ಜಿಎಸ್ಟಿಯಲ್ಲಿ ಜಿಡಿಪಿನಲ್ಲಿ ನಂಬರ್ 1 ಇದೀವಿ. ದುಡ್ಡು ಕೊಡ್ತಕ್ಕಂಥದ್ದು ಕೂಡ ಅದೊಂದು ಡೆವಲಪ್ಮೆಂಟ್. ಮಿನಿಮಮ್ ಬೇಸಿಕ್ಗೆ ದುಡ್ಡು ಅನುಕೂಲ ಆಗ್ಲಿಕ್ಕೆ ಕೊಡ್ತಕ್ಕಂಥ ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಹ್ಯೂಮನ್ ಬೀಯಿಂಗ್ ಇಂಡೆಕ್ಸ್ಗೆ ಡೆವಲಪ್ಮೆಂಟ್ಗೆ ಆಗ್ತಕ್ಕಂಥ ಕಾರ್ಯಕ್ರಮ ಅದು. ಕರ್ನಾಟಕದ ಮತದಾರರಿಗೆ ಗ್ಯಾರಂಟಿ ಯೋಜನೆಗಳ ಮೂಲಕ ಕಲರ್ಫುಲ್ ಕನಸುಗಳನ್ನ ತುಂಬಿದ ಕಾಂಗ್ರೆಸ್ ಇದೀಗ ಆರ್ಥಿಕ ಮುಗ್ಗಟ್ಟಿನಲ್ಲಿ ಸಿಲುಕಿದೆ. ಅತ್ತ ಗ್ಯಾರಂಟಿಯನ್ನು ಪೂರೈಸಲಾಗದೆ ಅಭಿವೃದ್ಧಿಗೂ ಕೂಡ ಹಣ ಕೊಡಲಾಗದೆ ಅಡ್ಡಕತ್ತರಿಯಲ್ಲಿ ಸಿಲುಕಿಕೊಂಡಿದೆ. 16 ಬಜೆಟ್ ಮಂಡಿಸಿದಂತಹ ಸಿದ್ದರಾಮಯ್ಯರಂತಹ ಮೇಧಾವಿಯೇ ಮಂಕಾಗಿ ಕೂರುವಂತಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಗ್ಯಾರಂಟಿಯ ಬಗ್ಗೆ ಮತ್ತೆ ಚರ್ಚೆ ಆಯಿತು. ಸಿದ್ದರಾಮಯ್ಯ ಸಾರ್ ಗ್ಯಾರಂಟಿಗಳನ್ನ ನಿಲ್ಲಿಸಬೇಡ ಅಂತ ಹಲವು ಕಾಂಗ್ರೆಸ್ನ ಶಾಸಕರು ಹೇಳಿದರಂತೆ. ಕಾರಣ ಕಾಂಗ್ರೆಸ್ ನಡೆಸಿರುವಂತಹ ಈ ಗ್ಯಾರಂಟಿ ಯೋಜನೆಯಿಂದ ರಾಜ್ಯದ ಬೊಕ್ಕಸಕ್ಕೆ ಹೊರೆ ಆಗ್ತಾ ಇದೆ. ಇದೇ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ಕಾಂಗ್ರೆಸ್ ಅನ್ನ ಲೆಫ್ಟ್ ರೈಟ್ ತಗೊಂಡಿದೆ. ಈ ಒಂದು ವರದಿ ನೋಡಿ. ಐದು ಗ್ಯಾರಂಟಿ ಆಯ್ತು. ಈ ಸರ್ಕಾರ ಮತ್ತು ಶಾಸಕರು ಜೈಲಿಗೆ ಹೋಗೋದು ಕೂಡ 6ನೇ ಗ್ಯಾರಂಟಿ ಅಂತ ನನಗನ್ನಿಸ್ತದೆ. ಸಿದ್ದರಾಮಯ್ಯನವರು ಒಂದು ಸತ್ತ ಸರ್ಕಾರದ ನೇತೃತ್ವವನ್ನು ವಹಿಸಿದ್ದಾರೆ. ಗ್ಯಾರಂಟಿ ಬಡವರ ಭಾಗ್ಯಲಕ್ಷ್ಮಿ ಆಗಿದೆ, ಖಂಡಿತ ತೆಗೆಯುವಂತ ಪ್ರಶ್ನೆನೇ ಇಲ್ಲ. ಪಂಚ ಗ್ಯಾರಂಟಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಹಿಡಿಯಲು ಬುನಾದಿ ಹಾಕಿದ್ದ ಅಜೆಂಡಾ ಇದೇ ಪಂಚ ಗ್ಯಾರಂಟಿ. 2023ರ ಚುನಾವಣಾ ಅಖಾಡದಲ್ಲಿ ಬಿಜೆಪಿ ಸರ್ಕಾರ ವಿರುದ್ಧ 40% ಕಮಿಷನ್ ಬಾಂಬ್ ಜೊತೆಗೆ ಮತದಾರರಿಗೆ ಬಣ್ಣ ಬಣ್ಣದ ಗ್ಯಾರಂಟಿಗಳ ಕಾಮನ ಬಿಲ್ಲು ತೋರಿಸಿದ್ದ ಕಾಂಗ್ರೆಸ್ ಅಂಡರ್ ಕರೆಂಟ್ ಸೃಷ್ಟಿಸಿ ದಾಖಲೆಯ ಸ್ಥಾನ ಪಡೆದುಕೊಂಡು ಅಧಿಕಾರ ಹಿಡಿದಿತ್ತು. ಇದೀಗ ಇದೇ ಗ್ಯಾರಂಟಿ ಕಾಂಗ್ರೆಸ್ಗೆ ನುಂಗುಲಾರದ ಬಿಸಿತುಪ್ಪವಾಗಿದೆ. ಶಾಸಕರು ಜೈಲಿಗೆ ಹೋಗೋದೇ 6ನೇ ಭಾಗ್ಯ. ಸಿಎಲ್ಪಿಯಲ್ಲೂ ಕೂಡ ಇದು ಪ್ರಸ್ತಾಪ ಆಗಿದೆ, ಇದನ್ನು ನಿಲ್ಲಿಸಬೇಕು ಅಂತ. ಆದ್ರೆ ಅಮಿತ್ ಶಾ ಒಟ್ಟಿ ನೀವು ಮತ ಹಾಕಿಸ್ಕೊಂಡು ಸರ್ಕಾರ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಈಗ ಕೋರ್ಟ್ಗಳಲ್ಲೂ ಕೂಡ ಕೇಸ್ ಇದೆ. ಮುಖ್ಯಮಂತ್ರಿಗಳದು ಈಗ ನೋಟಿಸ್ ಬಂದಿದೆ. ಅಂದಮೇಲೆ ನನಗನ್ನಿಸ್ತದೆ ಇದು 5 ಗ್ಯಾರಂಟಿ ಆಯ್ತು. ಈ ಸರ್ಕಾರ ಮತ್ತು ಶಾಸಕರು ಜೈಲಿಗೆ ಹೋಗೋದು ಕೂಡ 6ನೇ ಗ್ಯಾರಂಟಿ ಅಂತ ನನಗನ್ನಿಸ್ತದೆ. ಸಿದ್ದರಾಮಯ್ಯ ಸತ್ತ ಸರ್ಕಾರದ ಸಿಎಂ. ಹೀಗೆ ರಾಜ್ಯದ ಅರ್ಥವ್ಯವಸ್ಥೆಯನ್ನು ಹಾಳುಗೆಡವಿ 8 ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಮಾಡಿ ಅತಿ ಹೆಚ್ಚು ಸಾಲದ ಹೊರೆಯನ್ನ ಹೊರಿಸುವ ಮುಖಾಂತರವಾಗಿ 16 ಬಜೆಟ್ ಅನ್ನು ಮಂಡಿಸಿರುವಂತಹ ವಿಶ್ವದ ಕುಖ್ಯಾತ ಅರ್ಥಶಾಸ್ತ್ರಜ್ಞ ಸಿದ್ದರಾಮಯ್ಯನವರು ಒಂದು ಸತ್ತ ಸರ್ಕಾರದ ನೇತೃತ್ವವನ್ನು ವಹಿಸಿದ್ದಾರೆ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ನಿಲ್ಲೋದಿಲ್ಲ. ಯಾರು ಮಾತೆತ್ತಿಲ್ಲ ಸಿಎಲ್ಪಿ ಮೀಟಿಂಗ್ ಅಲ್ಲಿ. ಇದು ಸುಳ್ಳು ವರದಿ ನಿಮಗೆ ಬಂದಿರುವಂತದ್ದು. ನಾನೇ ಸ್ವತಃ ಅಲ್ಲಿದ್ದವನು. ಹಾಗಾಗಿ ಗ್ಯಾರಂಟಿ ಬಡವರ ಭಾಗ್ಯಲಕ್ಷ್ಮಿ ಆಗಿದೆ, ಖಂಡಿತ ತೆಗೆಯುವಂತ ಪ್ರಶ್ನೆನೇ ಇಲ್ಲ. ಅದು ಬೇಕು ಅಂತ ನಾವು ಹೇಳಿದ್ವಿ. ಇನ್ನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಿಜೆಪಿ ನಾಯಕರ ಟೀಕೆಗೆ ಟಾಂಗ್ ಕೊಟ್ಟ ಸಚಿವ ಸಂತೋಷ್ ಲಾಡ್ ಸಮರ್ಥನೆ ಕೊಟ್ಟಿದ್ದು ಹೀಗೆ. ಗ್ಯಾರಂಟಿ ಏನಿದೆ ಅಂತ ನಾನು ಬಳಸಲಿಲ್ಲ. ಈ ದುಡ್ಡು ಏನಿದೆ, ಈ ದುಡ್ಡು ಸೇವಿಂಗ್ ದುಡ್ಡು ಅಲ್ಲ. ಇದು ಪುನಃ ಮಾರ್ಕೆಟಿಗೆ ಬರ್ತಕ್ಕಂಥ ದುಡ್ಡು. 60,000 ಕೋಟಿ ನಾವೇನು ಖರ್ಚು ಮಾಡ್ತಾ ಇದೀವಿ ಇವತ್ತು ಪುನಃ ಮಾರ್ಕೆಟಿಗೆ ಬರ್ತದೆ. ಅದಕ್ಕಾಗಿ ಜಿಎಸ್ಟಿಯಲ್ಲಿ ಜಿಡಿಪಿನಲ್ಲಿ ನಂಬರ್ 1 ಇದೀವಿ. ದುಡ್ಡು ಕೊಡ್ತಕ್ಕಂಥದ್ದು ಕೂಡ ಅದೊಂದು ಡೆವಲಪ್ಮೆಂಟ್. ಮಿನಿಮಮ್ ಬೇಸಿಕ್ಗೆ ದುಡ್ಡು ಅನುಕೂಲ ಆಗ್ಲಿಕ್ಕೆ ಕೊಡ್ತಕ್ಕಂಥ ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಹ್ಯೂಮನ್ ಬೀಯಿಂಗ್ ಇಂಡೆಕ್ಸ್ಗೆ ಡೆವಲಪ್ಮೆಂಟ್ಗೆ ಆಗ್ತಕ್ಕಂಥ ಕಾರ್ಯಕ್ರಮ ಅದು.
ಕರ್ನಾಟಕದ ಮತದಾರರಿಗೆ ಗ್ಯಾರಂಟಿ ಯೋಜನೆಗಳ ಮೂಲಕ ಕಲರ್ಫುಲ್ ಕನಸುಗಳನ್ನ ತುಂಬಿದ ಕಾಂಗ್ರೆಸ್ ಇದೀಗ ಆರ್ಥಿಕ ಮುಗ್ಗಟ್ಟಿನಲ್ಲಿ ಸಿಲುಕಿದೆ. ಅತ್ತ ಗ್ಯಾರಂಟಿಯನ್ನು ಪೂರೈಸಲಾಗದೆ ಅಭಿವೃದ್ಧಿಗೂ ಕೂಡ ಹಣ ಕೊಡಲಾಗದೆ ಅಡ್ಡಕತ್ತರಿಯಲ್ಲಿ ಸಿಲುಕಿಕೊಂಡಿದೆ. 16 ಬಜೆಟ್ ಮಂಡಿಸಿದಂತಹ ಸಿದ್ದರಾಮಯ್ಯರಂತಹ ಮೇಧಾವಿಯೇ ಮಂಕಾಗಿ ಕೂರುವಂತಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.